ನಮಸ್ಕಾರ. ಇಂದಿನ ಪ್ರಮುಖ ಸುದ್ದಿಗಳು. ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ, ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ಮುಂಬರುವ ಕರ್ನಾಟಕ ಅಸೆಂಬ್ಲಿ ಚುನಾವಣೆಗೆ ತನ್ನ ಕೋಲಾರ ಚಿನ್ನದ ಗಣಿ ಪ್ರದೇಶದ ಅಭ್ಯರ್ಥಿಯನ್ನು ಘೋಷಿಸಿತ್ತು. ಈ ಹೊಸ ಶ್ರೇಣಿಯೊಂದಿಗೆ ಪಕ್ಷವು ತನ್ನ ಸ್ಥಾನವನ್ನು ಕೆಜಿಎಫ್ ಅಲ್ಲಿ ಬಲಪಡಿಸುವ ಗುರಿಯನ್ನು ಹೊಂದಿದೆ. ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಸಿ, ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಎಂ ವೆಂಕಟಸ್ವಾಮಿ, ಕೋಲಾರ ಜಿಲ್ಲಾ ಉಸ್ತುವಾರಿಗಳಾದ ಗುಣಶೇಖರ್ ಕೆಜಿಎಫ್ ಕ್ಷೇತ್ರಕ್ಕೆ ಭೇಟಿ ಮಾಡಿ ಮಾಧ್ಯಮಗೆ ಹೇಳಿಕೆ ನೀಡಿದರು. ನಮಸ್ಕಾರ. ನನ್ನ ಹೆಸರು ಎಂ ವೆಂಕಟಸ್ವಾಮಿ. ರಾಷ್ಟ್ರವಾದಿ ಕಾಂಗ್ರೆಸ್ ಪಾರ್ಟಿಯಿಂದ ಅಭ್ಯರ್ಥಿಯಾಗಿ ನಾನು ಇಲ್ಲಿಗೆ ಮೊದಲ ಹೆಜ್ಜೆ ಇಟ್ಟಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀನಿವಾಸ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ, ಶರತ್ಚಂದ್ರ ಪವರ್ ಬಣದಿಂದ ಮಾತಾಡ್ತಾ ಇದ್ದೀನಿ. ಈ ದಿನ ನಾವು ನಮ್ಮ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಘೋಷಿತರಾಗಿರುವ ಎಂ ವೆಂಕಟಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಈ ಕೆಜಿಎಫ್ ವಿಧಾನಸಭೆ ಕೆಲವು ಪ್ರದೇಶಗಳು ಅಂದರೆ ಹಳ್ಳಿಗಳು, ಗ್ರಾಮಗಳ ಕಡೆ ಹೋಗಿದ್ವಿ. ಅಲ್ಲಿ ಅತಿ ಹೆಚ್ಚಾಗಿ ನಮಗೆ ಕಂಡು ಬಂದಿದ್ದೇನೆಂದರೆ ಮೂಲಭೂತ ಸೌಕರ್ಯಗಳೇ ಹಳ್ಳಿಗಳಲ್ಲಿ ಕೊರತೆ ಎದ್ದು ಕಾಣ್ತಿದೆ. ಅದು ನೀರಾಗ್ಬೋದು, ರೋಡ್ ಆಗ್ಬೋದು, ಚರಂಡಿ ಆಗ್ಬೋದು. ಮತ್ತು ಇನ್ನೊಂದು ಗಮನಿಸಬೇಕಾದ ವಿಷಯವೇನೆಂದರೆ ಶಾಲಾ ಮಕ್ಕಳು ಸಾರಿಗೆ ಇಲ್ಲದೆ ಪರದಾಡ್ತಾ ಇದ್ದಾರೆ. ನಡ್ಕೊಂಡು ಹೋಗೋದು, ಆಟೋಗಳಲ್ಲಿ ಗುಂಪಾಗಿ ಹೋಗೋದು, ಈ ಥರ ಎಲ್ಲ ಮೂಲಭೂತ ಸೌಕರ್ಯಗಳೇ ಎದ್ದು ಕಾಣಿಸ್ತಾ ಇದೆ ಕೊರತೆ. ಅದಕ್ಕೆಲ್ಲ ಪರಿಹಾರ ಮುಂಬರುವ ದಿನಗಳಲ್ಲಿ ನಮ್ಮ ವೆಂಕಟಸ್ವಾಮಿ ಅವರು ನೀಡಲಿದ್ದಾರೆ. ದಯಮಾಡಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ NCP ಅಭ್ಯರ್ಥಿಯಾದ ವೆಂಕಟಸ್ವಾಮಿ ಅವ್ರನ್ನ ಬೆಂಬಲಿಸಿ ಇದು ಮೂಲಭೂತ ಸೌಕರ್ಯಗಳು ಏನಿದ್ದವೋ ಅದನ್ನೆಲ್ಲ ನಾವು ಕೊನೆಗಾಣಿಸಿ ಕ್ಷೇತ್ರವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ನಾವು ದೃಢ ನಿರ್ಧಾರ ಮಾಡಿದ್ದೇವೆ. ಎಲ್ರಿಗೂ ನನ್ನ ಕೆಜಿಎಫ್ ವಿಧಾನಸಭಾ ಕ್ಷೇತ್ರ ಮತ ಬಂದವರಿಗೆ ಹಾಗೂ ನನ್ನ ಅಣ್ಣ ತಮ್ಮಂದಿರ, ಅಕ್ಕಂದರೆ ಹಾಗೂ ನನ್ನ ಸ್ನೇಹಿತರೆ, ಹಿರಿಯರ ಕಿರಿಯರಿಗೆ ಎಲ್ಲರಿಗೂ ಗುಣಶೇಖರ್ ಮಾಡುವ ನಮಸ್ಕಾರಗಳು. ಇವತ್ತು ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆ ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷದಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಕೆಜಿಎಫ್ ಕ್ಷೇತ್ರಕ್ಕೆ ಹಲವಾರು ಕುಂದುಕೊರತೆಗಳನ್ನು ಗಮನಕ್ಕೆ ಬರ್ತವೆ. ಆದರೆ ಯಾವುದೇ ಅಧಿಕಾರಿಗಳಾಗಿ ಯಾವುದೇ ಪ್ರತಿಯೊಬ್ಬರು ಯಾರೇ ಆಗಲಿ ಕಿವಿಗೆ ಹಾಕ್ಕೊಂತೀರ ಕೆಲಸಗಳು ಅವ್ರವ್ರ ಕೆಲಸ ನೋಡ್ತಾ ಇದ್ದಾರೆ. ಅಂದರೆ ಇಲ್ಲಿನ ಪರಿಸ್ಥಿತಿ ಆಗಿದೆ. ಯಾರು ಧ್ವನಿ ಎತ್ತುವಂತಹ ವ್ಯಕ್ತಿಗಳು ಯಾರೂ ಇಲ್ಲ. ಅವರವರ ಜೀವನ ನೋಡೋಕ್ಕೆ ತುಂಬ ಕಷ್ಟ ಆಗಿದೆ. ನಾವು ನಮ್ಮ ಕ್ಷೇತ್ರ ಕೆಜಿಎಫ್ನಲ್ಲಿ ಅಭ್ಯರ್ಥಿಯಾಗಿ ನಮ್ಮ ಸೆಂಟ್ರಲ್ ಹೈಕಮಾಂಡು ಹಾಗೂ ನಮ್ಮ ಸ್ಟೇಟ್ ಹೈಕಮಾಂಡ್ಸ್ ನಮ್ಮ ಎಂ ವೆಂಕಟಸ್ವಾಮಿ ಅಣ್ಣವ್ರನ್ನ ಆಯ್ಕೆ ಮಾಡಿ ಕೆಜಿಎಫ್ ವಿಧಾನಸಭಾ ಕ್ಷೇತ್ರಕ್ಕೆ ಮುಂದಿನ ಚುನಾವಣೆಗೆ ಅಭ್ಯರ್ಥಿಯಾಗಿ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ನಾವು ಪಕ್ಷ ಕಡೆಯಿಂದ ನಾವು ಕೆಜಿಎಫ್ಗೆ ಮೊದಲನೇದಾಗಿ ಹೆಜ್ಜೆ ಇಕ್ಕಿದ್ದೀವಿ. ಇವತ್ತು ನಾವು ಸರ್ವೆ ಮಾಡಿರುವಂಥ ಪ್ರಕಾರ ಕೆಲವು ಹಳ್ಳಿಗಳು, ಗ್ರಾಮದಲ್ಲಿ ತುಂಬ ಕೊರತೆ ಇರುವ ಈ ಒಂದು ರಸ್ತೆ ಆಗಿರಬಹುದು, ಬಹುಶಃ ಮಕ್ಕಳಿಗೆ ಬಸ್ ಆಗಲಿ ವ್ಯವಸ್ಥೆ ಆಗಿರ್ಬೋದು, ಮುದುಕಿಯರಿಗೆ ಪಾಪ ಪೆನ್ಷನ್ ಇಲ್ಲ, ಪಾಪ ತುಂಬ ಬಡವರಿಗೆ ಮನೆಗಳೇ ಇಲ್ಲ, ನೀರಿನ ಸಮಸ್ಯೆ ಮತ್ತು ತುಂಬ ಹಲವಾರು ಸಮಸ್ಯೆಗಳಿದೆ. ಧ್ವನಿ ಎತ್ತದವರೇ ಇಲ್ಲ. ಮೊದಲನೇದಾಗಿ ಕೆಜಿಎಫ್ ಜನತೆಗೆ ನಾನು ಹೇಳ್ತಿದ್ದೀನಿ, ದಯವಿಟ್ಟು ನಮ್ಮ ಸ್ಥಳದಲ್ಲಿ ನಮಗೆ ಸಿಕ್ಕದಿರೋರುವಂತಹ ಅವಕಾಶಗಳು ಬೇರೆಯವರು ಬಂದು ತಗೊತಾ ಇದ್ದಾರೆ. ದಯವಿಟ್ಟು ನಾನು ಹೇಳ್ತಿದ್ದೀನಿ, ನಾವು ಇಲ್ಲಿಂದ ಕೆಜಿಎಫಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ 5-6 ಗಂಟೆಗೆ ಎದ್ದು ನಾವು ಬೆಂಗಳೂರಿಗೆ ಟ್ರಾವೆಲ್ ಮಾಡಿ 15-20 ಸಾವಿರ ರೂಪಾಯಿ ಸಂಬಳದ ಕೆಲಸ ಮಾಡ್ತಾ ಇದ್ದೀವಿ. ಕೆಲಸ ಇಲ್ವ ನಮ್ಮ ಕೆಜಿಎಫಲ್ಲಿ, ಕೋಲಾರ ಡಿಸ್ಟಿಕಲ್ಲಿ? ಅದನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ಪಡ್ಕೋಬೇಕಂತಂದರೆ ನಮ್ಮ ಎಂ ವೆಂಕಟಸ್ವಾಮಿ ಅವರಿಗೆ ತಮ್ಮ ಎಲ್ಲರೂ ಮತ ಬಾಂಧವರು ಎಲ್ಲರೂ ಆಶೀರ್ವಾದನೂ ನೀವು ಕೊಡಬೇಕು. ಜೊತೆಗೆ ನಿಮಗೆ ಯಾವುದೇ ಒಂದು ಸಮಸ್ಯೆಗೂ 24 ಗಂಟೆ ನಾವು ನಿಮಗೆ ಜೊತೆಗಿರ್ತೀವಂತ. ಮುಂದಿನ ದಿನಗಳಲ್ಲಿ ಏಪ್ರಿಲ್ ಮೇ ಚುನಾವಣೆ ತಿಂಗಳಲ್ಲಿ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಬರಲಿದೆ. ಆ ಚುನಾವಣೆಗೆ ನಮ್ಮ ಪಾರ್ಟಿಯಿಂದ ಎಲ್ಲ ಕ್ಯಾಂಡಿಡೇಟ್ಗಳನ್ನು ನಮ್ಮ ಪಾರ್ಟಿ ಮುಖಾಂತರ ನಾವು ಖಂಡಿತ ನಿಲ್ಲಿಸಿಕೊಳ್ಳುತ್ತೇವೆ. ಅಣ್ಣ ತಮ್ಮಂದಿರಿ, ಅಕ್ಕ ತಂಗಿಯರಿ, ನಾನು ಈ ದಿನ
ಕೆ ಜಿ ಎಫ್ಗೆ ನಾನು ಪಾದಾರ್ಪಣೆ ಮಾಡಿದ್ದೇನೆ. ನಿಮ್ಮ ಕುಂದುಕೊರತೆಗಳು ಏನಿದೆಯೋ ನಾನು ನಿಮ್ಮ ಮಗನಾಗಿ ಬಂದು ನಿಮ್ಮ ಸೇವೆ ಮಾಡುವುದಕ್ಕೆ ಬಂದಿದ್ದೇನೆ. ಇನ್ನು ಮುಂದೆ ಯಾವುದೇ ಸಮಸ್ಯೆಗಳಿರ್ಬೋದು, ಯಾವುದೇ ತೊಂದರೆ ಇರ್ಬೋದು, ಅದನ್ನು ಖುದ್ದಾಗಿ ನಾನು ನಿಂತು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತೇನೆ. ಹಾಗೂ ಮುಂದಿನ 2028ರ ಚುನಾವಣೆಯಲ್ಲಿ ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷದ ಪಕ್ಷದಿಂದ NCP ಶರದ್ ಪವಾರ್ ಅವರ ಬಣದಿಂದ ನನಗೆ ಅಭ್ಯರ್ಥಿಯಾಗಿ KGF ಕ್ಷೇತ್ರಕ್ಕೆ ನನ್ನನ್ನು ಕಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ದಯವಿಟ್ಟು ತಾವುಗಳು ನನಗೆ 2028ರ ಚುನಾವಣೆಯಲ್ಲಿ ನನಗೆ ಅತಿ ಹೆಚ್ಚಿನ ಮತಗಳಿಂದ ಜಯಗಳಿಸಿ ನನ್ನನ್ನು ವಿಧಾನಸಭೆಗೆ ಕಳಿಸಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಹಾಗೂ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ತಾಲೂಕು ಇದೆಯೋ ಪ್ರತಿಯೊಂದು ತಾಲೂಕಿನಲ್ಲಿ ಹಾಗೂ ಜಿಲ್ಲೆ ಮುಖಾಂತರವಾಗಿ ಗ್ರಾಮ ಪಂಚಾಯಿತಿ ಚುನಾವಣೆ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆ ಮುಂಬರುವ ಚುನಾವಣೆಯಲ್ಲಿ ಪ್ರತಿಯೊಂದು ವ್ಯಕ್ತಿಯನ್ನು, ಆದರೆ ಆ ವ್ಯಕ್ತಿ ಅಂಥ ವ್ಯಕ್ತಿ ಅಂತಂದರೆ ಬೇರೆ ಪಕ್ಷದಲ್ಲಿ ದುಡಿದು ನೊಂದು ಬೆಂದಿರುವಂತಹ ಪಾಪ ಈ ಪಕ್ಷಾಂತರವಾಗಿ ಕೆಲಸ ಮಾಡಿ ಏನೂ ಫಲಿತಾಂಶ ಸಿಕ್ಕದಿರ ಸಪೋರ್ಟ್ ಇಲ್ದಿರೋಂತಹ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡಿ ನಮ್ಮ ಪಕ್ಷದಿಂದ ಅವರಿಗೆ ಒಂದು ಸಪೋರ್ಟ್ ಮಾಡಿ ಅವ್ರನ್ನ ಜೈಗೊಳಿಸಿ ಅವ್ರ ಕನಸು ಮಾಡಿ ನಮ್ಮ ಎಲ್ಲ ತಾಲೂಕುಗಳಲ್ಲಿ ಒಳ್ಳೆ ಕೆಲಸವನ್ನು ಅಭಿವೃದ್ಧಿಪಡಿಸ್ತೀವಿ. ಹಾಗೂ ನಮ್ಮ ಪಕ್ಷದಲ್ಲಿ ಯಾರಾದರೂ ಬರುವಂತಹ ವ್ಯಕ್ತಿಗಳಿದ್ದರೆ ಕೂಡ ಖಂಡಿತವಾಗ್ಲೂ ಬಂದು ಕೆಲಸ ಮಾಡಬಹುದು. ಅವ್ರಿಗೆ ಸ್ವತಂತ್ರವಾಗಿ ಹಾರಾಡುವಂತಹ ಪಕ್ಷಿಗೆ ಯಾವ ಥರ ಒಂದು ಅರ್ಹತೆ ಇರುತ್ತೆ ಆ ಥರ ಇರುತ್ತೆ. ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷದಲ್ಲಿ ಭೇದ ಭಾವನೆ ಯಾವುದು ಇರುವುದಿಲ್ಲ. ದಯವಿಟ್ಟು ಯಾವುದು ಇಟ್ಟುಕೊಳ್ಳುವಂತಹ ಇದು ಮನಸ್ಸು ನಮಗೂ ಯಾರಿಗೂ ಇಲ್ಲ, ಬರುವವರೆಗೂ ಯಾವುದೇ ಇರಬಾರದು ಅಂತ ನಾನು ಒಂದು 4 ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಮುಂಬರುವ ಚುನಾವಣೆಯಲ್ಲಿ ತುಂಬ ನಮ್ಮ NCP ರಾಷ್ಟ್ರೀಯವಾದಿ ಕಾಂಗ್ರೆಸ್ KGF ವಿಧಾನಸಭಾ ಕ್ಷೇತ್ರದಲ್ಲಿ ರಾಷ್ಟ್ರವಾದಿ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಎಂ ವೆಂಕಟಸ್ವಾಮಿ ಮಾಡುವ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮುಂಬರುವ ಇದೇ ತಿಂಗಳು ನಮ್ಮ ಕೋಲಾರ ಜಿಲ್ಲೆ ಪುಣ್ಯ ಭೂಮಿ ಹಾಗೂ ರಾಮ ಲಕ್ಷ್ಮಣ ಸೀತೆ ಒಂದು ಚರಿತ್ರೆ ಲವಕುಶ ಅವರು ಜನ್ಮ ಹೊಂದಿರುವಂತಹ ಆವನಿ ಹಾಗೂ ನಮ್ಮ ಕೋಟಿಲಿಂಗೇಶ್ವರ ಈ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂತಹ ಕೋಟಿಲಿಂಗೇಶ್ವರ ಜನತೆಗೆ ಹಾಗೂ ನನ್ನ ಕೋಲಾರ ಜಿಲ್ಲೆಯ ಎಲ್ಲ ನನ್ನ ಅಕ್ಕ ತಂಗಿಯರೇ ಅನ್ನ ಬಂದವರಿಗೆ ಹಾಗೂ ನನ್ನ ಮತದಾನ ಬಾಂಧವರಿಗೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರ ಅಷ್ಟ ಐಶ್ವರ್ಯ ಆರೋಗ್ಯ ಎಲ್ಲ ಸಂಪತ್ತು ಎಲ್ಲ ನೀಡಲಿ. ನಿಮ್ಮ ಕಷ್ಟ ಎಲ್ಲ ಈ ವರ್ಷಕ್ಕೆ ಹಬ್ಬಕ್ಕೆ ದೂರವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನ ನಗುನಗುತ್ತಾ ಸಾಗಲಿ ಅಂತ ಹೇಳ್ಬಿಟ್ಟು ನಾನು ದೇವರ ಹತ್ರ ಪ್ರಾರ್ಥನೆ ಮಾಡುತ್ತೇನೆ.